कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाधिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामिनि श्रुत जनप्रियदानशीले श्रीवेङ्कटेश दयिते तव सुप्रभातम् कराग्रे सोफिया लारेन्स करमध्ये समंता फैक्स करमूले बोडेरेक मेडोना प्रभाते करदर्शनಂ ಸುಂದರಾಂಗಿಯರೇ, ಇಂದಿನ ನನ್ನ ಬದುಕು ಶೃಂಗಾರಮಯವಾಗಿರಲಿ. ಈಗ ಈ ದಿನದ ಕಾರ್ಯಕ್ರಮ ಪ್ರಾರಂಭ. ಮೊದಲನೆಯದಾಗಿ ಕೋಮಲ ಕೈಗಳ ಕುಸುಮ ಬಾಲೆಯರಿಂದ ಕಾಫಿ ಸೇವೆ. ಈಗ ಸುವರ್ಣ ಸುಂದರಿಯರು ಸ್ವಾಮಿನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ. ಆಹಾ ಆಹಾ, ಈಗ ನವವನಿತೆಯರಿಂದ ವಸ್ತ್ರಾಲಂಕಾರ. ಈಗ ಶೃಂಗಾರ ರಾಜನಿಗೆ ಬಂಗಾರಿಯರಿಂದ ಸಿಂಗಾರ. ಈಗ ನಳಿನಾಕ್ಷಿಯರಿಂದ ನೈವೇದ್ಯ. ಈಗ ಕಾರ್ಖಾನೆಗೆ ತೆರಳಿ ಕಾರ್ಮಿಕರ ಕ್ಷೇಮ ವಿಚಾರಣೆ. ವೆಲ್ಕಮ್ ಸ್ವೀಟ್ ಹಾರ್ಟ್. ಥ್ಯಾಂಕ್ ಯು. Hey Rosie, without a rose, you don't look beautiful. Wait. Now you look beautiful. Thank you. सलाम साहब. सलाम ज़ीनत. आय क्या बात है, आज बहुत खूबसूरत नजर आ रही हो. सब आपकी दुआएं साहब. जानती हो ज़ीनत, कल रात तुम मेरी सपनों में आई थी. अच्छा. आके क्या हुआ साहब? अभी नहीं, फिर कभी. ओके. ಈಗ ಸುಹಾಸಿನಿಯರಿಂದ ಸ್ವಾಮಿಗೆ ಶಯನೋತ್ಸವ. ಈಗ ನಾಳಿನ ಕಾರ್ಯಕ್ರಮದ ಬಗ್ಗೆ ಪೀಠಿಕೆ. ಮೊದಲನೆಯದಾಗಿ ನಿಮ್ಮ ಆತ್ಮೀಯ ಸ್ನೇಹಿತ ಮಾರುತಿ ಜೊತೆ ಮಾರ್ನಿಂಗ್ ಜಾಗಿಂಗ್. ಸ್ವಾಮಿ ನಿದ್ದೆ ಮಾಡಾಯ್ತು, ಎದ್ದೇಳಿ ಎದ್ದೇಳಿ. ನಾವಿಲ್ಲೇ ಮಲಗ್ತೀವಿ. ಇಲ್ಲೇ ಮಲಗ್ತೀರಾ? ಇಲ್ಲಿ ಏಕಾಂತ ಸೇವೆಗೆ ಯಾರಿಗೂ ಅವಕಾಶ ಇಲ್ಲ. ಎದ್ದೇಳಿ ಎದ್ದೇಳಿ. ಎಲ್ಲಾ ಸೇವೆಗೂ ನಾವು ಬೇಕು, ಏಕಾಂತ ಸೇವೆಗೆ ಮಾತ್ರ ನಾವು ಬೇಡ. ಬಂದ್ರೆ ಅಮ್ಮಂದ್ರ, ಏಕಾಂತ ಸೇವೆ ಎಲ್ರಿಗೂ ಸಿಗುವಂತದ್ದಲ್ಲ. ಅದು ಎಲ್ರಿಗೂ ಸಿಕ್ಕೋ ಹಾಗಿದ್ದಿದ್ರೆ ಅದನ್ನ ಏಕಾಂತ ಸೇವೆ ಅಂತಲೇ ಕರಿತಿರ್ಲಿಲ್ಲ. ಅದು ಯಾರಿಗೋ ಒಬ್ರಿಗೆ ಮಾತ್ರ ಸಿಗುವಂತದ್ದು. ಆ ಪುಣ್ಯಾತ್ ಕಿತ್ತಿ ಎಲ್ಲಿ ಹುಟ್ಟಿದಾಳೋ, ಯಾವ ಊರಲ್ಲಿದ್ದಾಳೋ, ಈಗ ಅವಳು ಏನು ಮಾಡ್ತಾ ಇದ್ದಾಳೋ. ಇದನ್ನೇ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳೋದು. ಇದೇನ್ ಗುರು, ಡೈಲಾಗೇ ಚೇಂಜು.
ಸುತ್ತಮುತ್ತ ಬರೇ ಹೆಂಗಸ್ರೆ ಸುತ್ಕೊಂಡಿದ್ರು, ಕೆಸರಿನ ಕಮಲದ ಹಾಗೆ ಒಬ್ಬರನ್ನು ಅಂಟಿಸ್ಕೊಳ್ದೇ ಇರೋ ನೀನು ಸಡನ್ ಆಗಿ ಇವಳು ನೋಡಿದ ತಕ್ಷಣ ಬಾಯಲ್ಲಿ ಈ ಮಾತೆ. ಯಾಕೋ ಗೊತ್ತಾಗ್ತಾ ಇಲ್ಲ, ನನ್ನಲ್ಲಿ ಪ್ರೀತಿ ಚಿಗುರ್ತಾ ಇದೆ. ನಿನ್ನಲ್ಲಿ ಪ್ರೀತಿ ಚಿಗುರ್ದ ಹಾಗೆ ಅವಳಲ್ಲೂ ಪ್ರೀತಿ ಚಿಗುರ್ಬೇಕಲ್ಲ. ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳಕ್ಕೆ ಅವಳೇನು ಮಿಡಿ ಮಿನಿ ಮ್ಯಾಕ್ಸಿ ಯಾವುದು ಅಲ್ಲ, ಇಂಡಿಯನ್ ಸ್ಯಾರಿ, ಪ್ಯೂರ್ಲಿ ಸೆಂಟಿಮೆಂಟಲ್ ಸ್ಯಾರಿ ಅದು. ಅವಳು ಎಷ್ಟೇ ಸೆಂಟಿಮೆಂಟ್ ಆದ್ರೇನು, ಅವಳು ಒಂದು ಸಲ ನಾನು ನೋಡಿದ್ರೆ ಸಾಕು, ಅವಳ ಹೃದಯದಲ್ಲಿ ಪ್ರೇಮದ ಚೈತ್ರದ ಚಿಗುರ್ನ ಚಿಗುರಿಸ್ಬಿಡ್ತೀನಿ. ಇನ್ ನೋಡೋದೇನ್ ಬಂತು, ಅವಳು ಒಳಗ್ ಹೋಗಾಯ್ತು. ಬನ್ನಿ. ಏನ್ ಗುರು, ಹೋಗೋಣವಾ ಇರೋಣವಾ? ಅವಳು ಬರೋ ತನಕ ಇರೋಣ. ಬರೋದೆಲ್ ಬಂತು? ನೀರ್ ಹಾಕಾಯ್ತು, ರಂಗೋಲಿ ಇಟ್ಟಾಯ್ತು. ವೆಯ್ಟ್, ಅವಳು ಯಾತಕ್ಕಾದ್ರೂ ಬಂದೇ ಬರ್ತಾಳೆ. ಅವಳು ಏನೇ ಬಂದ್ರು ನಮ್ಮನ್ನಂತೂ ಖಂಡಿತ ನೋಡಲ್ಲ. ಈಗ್ಲೇ ನೋಡಿದ್ವಲ್ಲ, ನಮ್ಮ ಎದುರಿಗೆ ಎಷ್ಟೊಂದು ಕೆಲಸ ಮಾಡಿದ್ಲು, ಕಣ್ಣೆತ್ ನಮ್ಮನ್ನ ನೋಡಿದ್ಲಾ? ಮಾರುತಿ, ಡೂ ಒನ್ ಥಿಂಗ್. ಇವಳು ಯಾರು, ಇವಳ ಹೆಸರೇನು, ಇವಳ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ನೀನು ರಿಪೋರ್ಟ್ ಕೊಡು. ನನ್ನ ಹೃದಯ ಮಂದಿರಕ್ಕೆ ಅವಳನ್ನ ಯಾವ ರೀತಿ ಕರ್ಕೋಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಓಕೆ? ಎಸ್ ಬಾಸ್, ಹೋಗೋಣವಾ? ಹ್ಮ್ ಹ್ಮ್. ಅಮ್ಮ. ಓಹೋ, ಪ್ರಕಾಶ, ಲಾವಣ್ಯ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನತ್ತೆ. ನಿಮ್ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಹೋ, ಬರಬೇಕು ಶ್ರೀಮಾನ್ ಪ್ರಕಾಶ್ ರಾವ್, ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್. ಅಷ್ಟೊಂದ್ ಮರ್ಯಾದೆ ಏನು ಕೊಡ್ಬೇಕಾಗಿಲ್ಲ, ಬಾರೋ ಮಗನೇ ಅಂದ್ರೆ ಸಾಕು. ಅದು ಮದುವೆಗೆ ಮುಂಚೆ ಸರ್. ಆದ್ರೀಗ ತಾವು ಸನ್ಮಾನ್ಯ ಶ್ರೀ ಭುಜಂಗರಾಯರ ಮನೆ ಎಳಿಯತ್ತಾನೆ, ಬಾರೋ ಮಗನೇ ಅನ್ನಕ್ಕಾಗತ್ತಾ? ನೋಡ್ದೇನಮ್ಮ ಅಪ್ಪ ಹೇಗೆ ರೇಗಿಸ್ತಿದ್ದಾರೆ. ಏನ್ರಿ ನೀವು, ಏನೋ ಅತ್ತೆ ಮಾವ ಮನೇಲಿ ಇರ್ಲಪ್ಪ ಅಂತ ಆಸೆ ಪಟ್ಟು 1-2 ವರ್ಷ ಮನೇಲಿ ಇರ್ಸ್ಕೊಂಡ್ರೆ ಮನೆ ಅಳಿ ಆಗ್ಬಿಡ್ತಾನ. ಅವನು ಇನ್ಮೇಲೆ ಇಲ್ಲೇ ಇರ್ತಾನ್ರಿ. ಅಣ್ಣ, ಅದ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ರಾಧಾ, ನಿಮ್ಮಣ್ಣ ನಿನ್ಗೊಂದ್ ಗಂಡ್ ನೋಡಿದಾರೆ. ಅವರು ನಮ್ಗಿಂತಲೂ ಭಾರಿ ಶ್ರೀಮಂತರು. ಅವ್ನ್ ಹುಟ್ಟುವಾಗ್ಲೇ ಚಿನ್ನದ ಸ್ಪೂನ್ ಬಾಯ್ನಲ್ಲಿ ಇಟ್ಕೊಂಡು ಹುಟ್ಟಿದಾನೆ. ಅಣ್ಣ, ಅವ್ನ್ ಬೆಳ್ಳಿ ತಟ್ಟೆಲ್ ಹಾಕೊಂಡು ಚಿನ್ನದ ಸ್ಪೂನಲ್ಲೇ ತಿಂದ್ರು ತಿನ್ನೋದು ಅನ್ನ ಸಾರೆ ತಾನೆ. ನನ್ನ ಗಂಡನಾಗೋನು ಶ್ರೀಮಂತನಾಗಿಲ್ದೇ ಇದ್ರು ಪರವಾಗಿಲ್ಲ. ನಾನು ಪೂಜಿಸೋ ಶ್ರೀರಾಮಚಂದ್ರನ್ ತರ ಏಕಪತ್ನಿ ವ್ರತಸ್ಥನಾಗಿರ್ಬೇಕು. ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿರಬಾರ್ದು. ನೋಡ್ ಗುರು ಗುರು ಗುರು, ಏನಯ್ಯ ಅದು? ನೀನ್ ಆ ಹುಡ್ಗಿನ ಮರ್ತ್ ಬಿಡೋದ ಬೆಟ್ರು. ಯಾಕೆ? ನನಗ್ ಸಿಕ್ಕಿರೋ FIR ಪ್ರಕಾರ ಯಾವ ವಿಷಯದಲ್ಲೂ ನೀನು ಆ ಹುಡುಗಿಗೆ ಸರಿಯಾದ ಜೋಡಿ ಅಲ್ಲ. ಅಂದ್ರೆ ಅವಳಿಗೆ ಶ್ರೀಮಂತರು ಅಂದ್ರೆ ಅಷ್ಟಕ್ಕಷ್ಟೇ, ನೀನು ಆಗರ್ಭ ಶ್ರೀಮಂತ. ಆದ್ರೆ ಏನಾಯ್ತು? ಅವಳಿಗೆ ತನ್ನ ಗಂಡನಾಗಿ ಬರೋನು ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನ್ ತರ ಇರಬೇಕು ಅಂತ ಆಸೆ. ಆದ್ರೆ ನೀನು ಶ್ರೀಕೃಷ್ಣ ಪರಮಾತ್ಮನ್ ತರ ಸದಾ ಗೋಪಿಕಾ ಸ್ತ್ರೀಯರ ಜೊತೆಲೇ ಇರ್ತೀಯ. ಅದಕ್ಕೇನೀಗ? ಅದಕ್ಕೆ ಅವಳನ್ನ ನೀನು ಒಲಿಸ್ಕೊಳ್ಳೋದು ಹೇಗೆ ಸಾಧ್ಯ? ಅಯ್ಯೋ ಹುಚ್ಚ, ಯಾಕೆ ಸಾಧ್ಯ ಇಲ್ಲ? ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ಇಬ್ರು ಒಂದೇ ಮಹಾವಿಷ್ಣುವಿನ 2 ಅವತಾರಗಳು ಅಂತ ಗೊತ್ತಿಲ್ವ ನಿಂಗೆ? ಅಂದ್ರೆ ಕೃಷ್ಣನಾಗಿರೋನು ನಾನೇ, ಅವಳಿಗೋಸ್ಕರ ನಾಳೆ ರಾಮನಾಗೋನು ನಾನೇ. ಅಂದ್ರೆ ನೀನು ಅವಳಿಗೋಸ್ಕರ ಎಂಥ ಪರಿತ್ಯಾಗ ಮಾಡೋದಕ್ಕೂ ಸಿದ್ಧ. ಲವ್ ಅಂದ್ರೆ ಇದಪ್ಪ. ಅವಳ ದಿನಚರಿ ಏನು ಅಂತ ಗೊತ್ತಾಯ್ತಾ? ಓ, ಗೊತ್ತಲ್ಲ. ಬೆಳಗಾದ್ರೆ ಕಸ ಗುಡಿಸ್ತಾಳೆ, ಸಾರಿಸಿ ರಂಗೋಲಿ ಛೇ, ಛೇ, ಹಾಕ್ತಾಳೆ. ಛೇ, ಛೇ, ಛೇ. ಭಾರತ ದೇಶದ ಪ್ರತಿಯೊಬ್ಬ ಮಹಿಳೆನೂ ಮಾಡೋ ಕೆಲಸ ಕಾಣೋದು. ಅವಳು ಮನೆ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋಗ್ತಾಳಾ? ಓ, ಹೋಗ್ತಾಳೆ. ಆದ್ರೆ ಒಂದೇ ಜಾಗಕ್ಕೆ. ಎಲ್ಲಿಗೆ? ಅದೇ ವಾದಿರಾಜ ರಸ್ತೆಯಲ್ಲಿರೋ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ. ಶ್ರೀರಾಮಚಂದ್ರನ ದೇವಸ್ಥಾನ? ಆಹಾ, ಹೃದಯ ಮಂದಿರದಲ್ಲಿರೋ ಪ್ರೀತಿನ ವ್ಯಕ್ತಪಡಿಸೋಕೆ ಪ್ರಶಸ್ತವಾದ ಸ್ಥಳ. ಟೈಮ್ ಮಾರ್ನಿಂಗ್ 8:30. ಓಕೆ, ನಾಳೆ ಬೆಳಗ್ಗೆ 8:30ಗೆ ನಾನು ಶ್ರೀರಾಮಚಂದ್ರನ ಪರಮ ಭಕ್ತ. ಅರ್ಚನೆ ಮಾಡಿ. ಹೇ ಶ್ರೀರಾಮಚಂದ್ರ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನ ಉರುಳು ಸೇವೆ ಮಾಡಿದ್ರೆ ಸಾಕಾಗಿತ್ತು. ನಾವು ಕೇಳಿದ ವರನ ಕೊಟ್ಟು ಬಿಸಾಕ್ತಾ ಇದ್ರು. ಮಲೆ ಮಾದೇಶ್ವರನ ಬೆಟ್ಟಕ್ಕೆ 1 ಸಲ ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ನಾವು ಅನ್ಕೊಂಡ ಕೆಲಸನ ಪಟ್ ಅಂತ ಮಾಡಿ ಬಿಸಾಕ್ತಿದ್ರು. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಒಂದಿಷ್ಟು ಹಣ ಹಾಕಿದ್ರೆ ಸಾಕಾಗಿತ್ತು. ನಮ್ಮ ಆಸೆಗಳನ್ನ ಚಟ್ ಅಂತ ಇಡಿಸಿ ಬಿಸಾಕಿರೋರು. ಆದ್ರೆ ನೀನಿದೆಯಲ್ಲ ಶ್ರೀರಾಮಚಂದ್ರ, ಮಹಾ ಸ್ಟ್ರಿಕ್ಟು. ನನ್ನ ಒಂದು ಸಣ್ಣ ಕೋರಿಕೆನ ಈಡೇರಿಸು ಅಂತ 47 ದಿವಸ, ಎಷ್ಟು 47 ದಿವಸಗಳಿಂದ ನಾನು ಉರುಳು ಸೇವೆ ಮಾಡ್ತಾನೇ ಇದ್ದೀನಿ. ಆದ್ರೂ ನಿನಗೆ ಕರುಣೆ ಬರ್ಲಿಲ್ಲ.
ಓಕೆ ಶ್ರೀರಾಮಚಂದ್ರ, ಓಕೆ, ಅದೆಷ್ಟು ಪರೀಕ್ಷೆ ಮಾಡ್ತೀವೋ ಮಾಡು. ನನ್ನ ಬೇಡಿಕೆ ಈಡೇರೋವರೆಗೂ ನಾನಂತೂ ಬಿಡಲ್ಲ. ಇನ್ 47 ದಿವಸಗಳೇನು, 47 ವರ್ಷಗಳಾದ್ರೂ ಸರಿ, ಉರುಳು ಸೇವೆ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಜೈ ಶ್ರೀರಾಮ್. ಶ್ರೀರಾಮ್ 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 ಶ್ರೀರಾಮ್. ನೀವು ಅವ್ರಿಗೇನಾಗ್ಬೇಕು? ನಾನು ಅವರ ಶಿಷ್ಯ. ನಿಮ್ಮನ್ನ ಒಂದ್ ಮಾತು ಕೇಳ್ಬೋದಾ? ಕೇಳಿ. ಅವರು 47 ದಿವಸಗಳಿಂದ ಉರುಳು ಸೇವೆ ಮಾಡ್ತಿದಾರಾ? ಹೌದು. ಮತ್ತೆ ನಾನ್ ದಿನ ಬರ್ತೀನಿ, ಒಂದೇ ಸಲ ನೋಡೇ ಇಲ್ಲ. ನೀವು ಎಷ್ಟೊತ್ತಿಗೆ ಬರ್ತಿದ್ರಿ? ಇಷ್ಟೊತ್ತಿಗೆ. ನಾವು ಇಷ್ಟೊತ್ತಿಗೆ ಬಂದು ಹೊರಟೋಗಿರ್ತಾ ಇದ್ವಿ. ಇವತ್ತೇ ಇಷ್ಟು ಲೇಟ್ ಆಗಿರೋದು. ಓ, ಪರ್ಸನಲ್ ಕೇಳ್ಬಾರ್ದು, ಆದ್ರೂ ಕೇಳ್ಬಿಡ್ತೀನಿ. ಅವ್ರ ಬೇಡಿಕೆ ಏನು? ಈ ಕಾಲದಲ್ಲಿ ಭಾರತದ ಪ್ರತಿಯೊಬ್ಬ ಮಹಿಳೆಯ ಆಸೆನೂ ಒಂದೇ ಆಗಿರುತ್ತೆ. ತನಗೆ ಗಂಡನಾಗಿ ಬರುವವನು ಶ್ರೀರಾಮಚಂದ್ರನಂತಿರಬೇಕು, ಏಕಪತ್ನಿ ವ್ರತಸ್ಥನಾಗಿರಬೇಕು, ಮತ್ತೊಂದು ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಅಂತ. ಆದ್ರೆ ನಮ್ಮ ಗುರು ಬೇಡಿಕೆನೇ ಬೇರೆ. ಅವನು ಶ್ರೀರಾಮಚಂದ್ರನ ಹಾಗೇ ಇದ್ದಾನೆ, ಆದ್ರೆ ನಾಳೆ ತನಗೆ ಹೆಂಡತಿಯಾಗಿ ಬರುವವಳು ದ್ರೌಪದಿ ತರ ಆಗೋಗ್ಬಿಟ್ರೆ, ಅದಕ್ಕೆ ಜೀವನದಲ್ಲಿ ಮದುವೆ ಅನ್ನೋದೊಂದಿದ್ರೆ ಸೀತಾದೇವಿ ಅಂತ ಹೆಣ್ಣಿನ ಜೊತೆಲೆ ಆಗಬೇಕು, ಅಂತ ಹೆಣ್ಣೆ ಸಿಗಬೇಕು ಅಂತ ಪ್ರತಿದಿನ ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಬಂದು ಇಲ್ಲಿ ಉರುಳು ಸೇವೆ ಮಾಡ್ತಾನೇ ಇದ್ದಾನೆ, ಉರುಳು ಸೇವೆ ಮಾಡ್ತಾನೇ ಇದ್ದಾನೆ ನೋಡಿ. ಶ್ರೀರಾಮ್ ಶ್ರೀರಾಮ್. ಆಹಾ, ಹೆಂಡತಿ ಆಗೋಳ್ನ ಇಷ್ಟೊಂದು ಪ್ರೀತಿಸೋರು ಈ ಕಾಲದಲ್ಲೂ ಇದ್ದಾರಾ? ಶ್ರೀರಾಮಚಂದ್ರ, ನಿಜಕ್ಕೂ ಇವನನ್ನ ಗಂಡನಾಗಿ ಪಡೆಯೋಳು ಪುಣ್ಯವಂತಳೆ. ಏನ್ ಡಾರ್ಲಿಂಗ್ ಈ ಫ್ಯಾನ್ಸಿ ಡ್ರೆಸ್? ಯಾವ ಕಾಂಪಿಟೇಷನ್ ಅಟೆಂಡ್ ಮಾಡಿ ಬಂದಿದೀಯೇ? ಪ್ಯಾಂಟ್ ಶರ್ಟ್ ಅಲ್ಲಿ ಮಿಂಚ ನಿನ್ನ ಈ ಪಂಚೆ ನೋಡೋಕೆ ಆಗಲ್ಲ ಡಿಯರ್. ಬಿಚ್ಚಾಕಿ ಗುರು. ಮೈ ಡಿಯರ್ ಬಟರ್ಫ್ಲೈಸ್, ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ರಾಮನ ಅವತಾರ. ಯಾಕೆಲ್ರು ಅಳ್ತಿದ್ದೀರಾ? ನೀವು ರಾಮನ ಅವತಾರ ಆಗ್ಬಿಟ್ರೆ ಈ ಗೋಪಿಕಾ ಸ್ತ್ರೀಯರ್ ಪಾಡೇನು? ಯೋಚನೆ ಮಾಡ್ಬೇಡಿ, ಅಲ್ಲೂ ನೀವು ನನ್ನ ಜೊತೆನೇ ಇರ್ತೀರಾ.